ಇವತ್ತಿನ ರೆಸಿಪಿ ಬಂದು ಮಜ್ಜಿಗೆ ಸಾರು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಅನ್ನಕ್ಕಂತೂ ಮಾಡಿಸ್ದಂಗೆ ಇರುತ್ತೆ. ಆವಾಗ ಅಜ್ಜಿಗಳೆಲ್ಲ ಈ ಥರನೇ ಮಾಡ್ತಾ ಇದ್ದಿದ್ದು. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಜ್ಜಿಗೆ ಸಾರಿಗೆ ಏನೇನು ಹಾಕ್ಕೊಬೇಕು ಅಂತ ನೋಡೋಣ ಬನ್ನಿ. ಅಕ್ಕಿ ಹುರಿದಿರೋದು ಕೆಂಪಕ್ಕೆ ಹುರ್ಕೊಬೇಕು. ಈ ಥರ ಮೆಣಸಿನ್ಕಾಯಿ ಅದು ಸ್ವಲ್ಪ ಹುರ್ಕೊಬೇಕು. ಬೆಳ್ಳುಳ್ಳಿ ಒಂದು 3, ಕೊಬ್ಬರಿ ಒಂದು ಸ್ವಲ್ಪ, ಜೀರಿಗೆ ಒಂದು ಸ್ವಲ್ಪ, ಅರಿಶಿನ ಅರ್ಧ ಸ್ಪೂನು, ಮೆಣಸು ಒಂದು 3/4 ಸ್ಪೂನು. ಇದು ಖಾರ ಇರುತ್ತೆ ತುಂಬ, ಮೆಣಸು ಬೆಳ್ಳುಳ್ಳಿ ಹಾಕೋದ್ರಿಂದ. ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಇವಾಗ ರುಬ್ಕೊತೀನಿ ನಾನು. ಈ ಥರ ಪೇಸ್ಟ್ ಮಾಡ್ಕೊಬೇಕು. ಅಕ್ಕಿ ಹಾಕಿರೋದ್ರಿಂದ ನುಣ್ಣಕ್ಕೆ ರುಬ್ಕೊಬೇಕು, ಇಲ್ಲಾಂದರೆ ತರ್ತರಿಯಾಗಿರುತ್ತೆ. ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ನಾವು ರುಬ್ಬೋದಕ್ಕೆ ಹಾಕೋದಿಲ್ಲ, ಒಗ್ಗರಣೆಗೆ ಹಾಕೋದು ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು 4 ಸ್ಪೂನ್ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಈರುಳ್ಳಿ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳಿ. ಈರುಳ್ಳಿ ಕೆಂಪಗಾಗಿದೆ. ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಬೇಕು. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು, ಗಟ್ಟಿಯಾಗೇ ಇರಬೇಕು ಇದು ಮಸಾಲೆ. ನೋಡಿರಿ, ಈ ಇದರಲ್ಲಿ ಇರಬೇಕು ಮಸಾಲೆ ರುಬ್ಬಿರೋದು. ಸ್ವಲ್ಪ ಅಕ್ಕಿ ಹಾಕಿರೋದ್ರಿಂದ ಕುದೀತಾ ಗಟ್ಟಿ ಬಂದ್ಬಿಡುತ್ತೆ. ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆನ ಕುದಿಸ್ಕೊಬೇಕು. ಕಡಲೆಕಾಳು ಮೊದಲೇ ಹುರಿದು ತೊಳೆದಿಟ್ಕೊಂಡಿರೋದು. ಇದು ತುಂಬ ಚೆನ್ನಾಗಿರುತ್ತೆ ಸಾರೊಳಗಡೆ ಹಾಕಿದ್ರೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಕಡಲೆಕಾಳನ್ನ ಇವಾಗ ಮಸಾಲೆ ಒಳಗಡೆ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿರೋದ್ರಿಂದ ಗಟ್ಟಿ ಬಂದ್ಬಿಡುತ್ತೆ. ಆವಾಗ ತಿರುಗಿಸ್ಕೊಡ್ತಾ ಇರಬೇಕು. ನೋಡಿರಿ, ನಾವು ಇಟ್ಟಾಗ ಯಾವ ಥರ ತೆಳ್ಳಕ್ಕಿತ್ತು, ಇವಾಗ ಮಂದಕ್ಕಿದೆ, ಕುದಿ ಎಕ್ತಾ ಇದೆ. ಕಡಲೆಕಾಳು ಆಪ್ಷನ್ನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು. ಸಾಂಬಾರು ಗಟ್ಟಿಯಾಗಿದೆ, ಹಸಿ ಸ್ಮೆಲ್ಲು ಹೋಗಿದೆ. ನೋಡಿರಿ, ಮಂದನೂ ಬಂದಿದೆ ಸಾರು. ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಮೊಸರು ಫುಲ್ಲು ತಣ್ಣಗಾದ್ಮೇಲೆ ಹಾಕಬೇಕು, ಬಿಸಿಗೆ ಒಡ್ಕೊಂಬಿಡುತ್ತೆ, ಚೆನ್ನಾಗಿರಲ್ಲ ಅವಾಗ. ಮೊಸರು ಮನೆಯಲ್ಲಿ ಎಪ್ಪಗಾಕಿರೋದೆ. ನೋಡಿರಿ ಯಾವ ಥರ ಎತ್ಕೊಂಡಿದೆ ಗಟ್ಟಿಯಾಗಿ. ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನಿಲ್ಲಿ ಸ್ವಲ್ಪ ಮಜ್ಜಿಗೆ ತಿರುಗಿಸ್ಕೊಂಡಿದ್ದೀನಿ. ಮಜ್ಜಿಗೆ ಸ್ವಲ್ಪ, ಮೊಸರು ಸ್ವಲ್ಪ ಹಾಕ್ಕೊಬೇಕು. ರುಚಿ ಚೆನ್ನಾಗಿರುತ್ತೆ ಮಜ್ಜಿಗೆ ತಿರುಗಿಸಿ ಹಾಕೋದ್ರಿಂದ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೊಸರು ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರು. ಒಂದು ಸರಿ ನೀವು ಮಾಡಿ ನೋಡಿ ಯಾವ ಥರ ಇದೆ ಅಂತ ಒಂದು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕು, ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.